ಕಳೆದ ವರ್ಷ ಫೆಬ್ರವರಿ 15ರಂದು ಮಧ್ಯಪ್ರದೇಶದ ಇಂದೋರ್ನ ವಿದೂರ್ ನಗರದ ಡ್ರೈನೇಜ್ ಕಾಲುವೆಯೊಂದರಲ್ಲಿ ಶವ ತೇಲ್ತಿದೆ ಅಂತ ಪೊಲೀಸರಿಗೆ ಫೋನ್ ಬಂದಿತ್ತು. ಎಲ್ರೂ ಆ ವ್ಯಕ್ತಿ ಡ್ರೈನೇಜ್ ಅಲ್ಲಿ ಬಿದ್ದು ಸತ್ತಿರಬಹುದು ಅಂತ ಅನ್ಕೊಂಡಿದ್ರು. ಯಾಕಂದ್ರೆ ಅವನ ಬೈಕ್ ಕೂಡ ಪಕ್ಕದಲ್ಲೇ ಬಿದ್ದಿತ್ತು. ತಲೆಗೆ ಸ್ವಲ್ಪ ಗಾಯ ಆದಂತೆ ಕಾಣಿಸ್ತಿತ್ತು. ಮೃತದೇಹ ಪೂರ್ತಿ ಗಲೀಜಾಗಿದ್ದ ಕಾರಣ ಮೇಲೆತ್ತುವಾಗ ಗಾಯದ ಜಾಗದಿಂದ ರಕ್ತ ಕಂಡು ಬಂದಿತ್ತು. ಮುಖದ ಮೇಲೂ ಗಾಯಗಳಾಗಿದ್ವು. ಅದರಲ್ಲೂ ಮೂಗಿನ ಭಾಗಕ್ಕೆ ಹೆಚ್ಚು ಗಾಯವಾಗಿತ್ತು. ಹಣೆ ಭಾಗದಲ್ಲಿ ಉಗುರಿನಿಂದ ಗೀಚಿದ ಗಾಯಗಳಾಗಿದ್ವು. ಇದನ್ನೆಲ್ಲ ಪೊಲೀಸರು ಮೊದಲ ಹಂತದ ತನಿಖೆಯಲ್ಲೇ ಗಮನಿಸಿದ್ರು. ಬಳಿಕ ಮೃತ ವ್ಯಕ್ತಿ ಯಾರಿರಬಹುದು ಅಂತ ಕಂಡುಹಿಡಿಯೋ ಕೆಲಸವನ್ನ ಶುರು ಮಾಡಿದ್ರು. ಅದೇ ಟೈಮ್ಗೆ ಪೂಜಾ ಸಿಂಗ್ ಅನ್ನೋ ಯುವತಿ ತನ್ನ ಗಂಡ ರೂಪ್ ಸಿಂಗ್ ರಾಥೋಡ್ ಕಾಣಿಸ್ತಿಲ್ಲ ಅಂತ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ಲು. ಪೂಜಾ ದೂರು ಕೊಡುವಾಗ ಇವಳ ಮುಖದಲ್ಲಿ ಯಾವುದೇ ಆತಂಕವಿರಲಿಲ್ಲ. ಇವಳ ಬಾಡಿ ಲ್ಯಾಂಗ್ವೇಜ್ ಕೂಡ ತುಂಬಾ ನಾರ್ಮಲ್ ಆಗಿತ್ತು. ತಕ್ಷಣ ಯಾವಾಗ ಮಿಸ್ ಆಗಿದ್ದಾರೆ ಅಂತ ಪೂರ್ತಿ ಡೀಟೇಲ್ಸ್ ನ ತಗೊಂಡ ಪೊಲೀಸರು ಇವಳನ್ನ ಮನೆಗೆ ಕಳಿಸಿದ್ರು. ಬಳಿಕ ಅದೇ ದಿನ ಸಂಜೆ ಪೂಜಾ ಮನೆಗೆ ಪೊಲೀಸರು ಹೋಗಿ ನಿನ್ನ ಗಂಡ ಸಾವನ್ನಪ್ಪಿದ್ದಾನೆ, ಡ್ರೈನೇಜ್ ಹತ್ರ ಮೃತದೇಹ ಸಿಕ್ಕಿದೆ, ನಿಮಗೆ ಯಾರಾದ್ರೂ ಶತ್ರುಗಳಿದಾರಾ ಅಂತ ಕೇಳಿದ್ರು. ಪೊಲೀಸರ ಮಾತನ್ನ ಕೇಳ್ತಿದ್ದಂತೆ ಪೂಜಾ ಕಣ್ಣೀರ ಪಾಲಾಗಿದ್ಲು. ನನ್ನ ಗಂಡ ತುಂಬಾ ಒಳ್ಳೆಯವನು, ಅವನಿಗೆ ಶತ್ರುಗಳು ಯಾರೂ ಇಲ್ಲ ಅಂತ ಹೇಳ್ತಾ ಪೊಲೀಸರ ಮುಂದೆ ಪೂಜಾ ಕಣ್ಣೀರು ಹಾಕಿದ್ಲು. ಆದ್ರೆ ಪೊಲೀಸರಿಗೆ ಮಾತ್ರ ಇವಳ ಮೇಲೇನೆ ಅನುಮಾನ ಹೆಚ್ಚಾಗಿತ್ತು. ಹೀಗಾಗಿ ಮೊದಲಿಗೆ ಇವಳ ಫೋನ್ ನ ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆಯನ್ನ ಶುರು ಮಾಡಿದ್ರು. ಪೂಜಾ ಫೋನ್ ನ ಚೆಕ್ ಮಾಡಿದಾಗ ಇವಳೊಬ್ಳು ಹಾಟ್ ಬ್ಯೂಟಿ ಅನ್ನೋದು ಪೊಲೀಸರಿಗೆ ಫೋಟೋಗಳನ್ನ ನೋಡಿನೇ ಗೊತ್ತಾಗಿತ್ತು. ಅಲ್ಲದೆ ಇವಳು ಖತರ್ನಾಕ್ ಕಿಲೇಡಿ ಅಂತಾನು ಪೊಲೀಸರಿಗೆ ಅರ್ಥವಾಗಿ ಹೋಗಿತ್ತು. ಸೈಬರ್ ಟೀಮ್ ಇವಳ ಫೋನ್ ನಲ್ಲಿ ಡಿಲೀಟ್ ಆಗಿದ್ದ ವಾಟ್ಸ್ಆಪ್ ಮೆಸೇಜ್ ಹಾಗೂ ಕಾಲ್ ಗಳನ್ನ ರಿಟ್ರೀವ್ ಮಾಡಿದ್ರು. ಆಗ್ಲೇ ಈ ಪ್ರಕರಣ 50% ಸಾಲ್ವ್ ಆಗಿ ಹೋಗಿತ್ತು. ಇವಳ ದೇಹದ ತೆವಲಿಗೆ ಗಂಡನನ್ನ ಕೊಂದ ಮತ್ತೊಬ್ಬಳ ಕಾಮಕತೆ ಬಯಲಾಗಿ ಹೋಗಿತ್ತು. ಇಂದೋರ್ನ ವಿದೂರ್ ನಗರದಲ್ಲಿ ರೂಪ್ ಸಿಂಗ್ ರಾಥೋಡ್ ತನ್ನ ಹೆಂಡತಿ ಪೂಜಾ ಜೊತೆ ಸಂಸಾರ ಮಾಡಿಕೊಂಡಿದ್ದ. ತನ್ನ ಗ್ರಾಮದಿಂದ ಬಂದು ಪ್ರೈವೇಟ್ ಕಂಪನಿಯೊಂದರಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ. ಇವರಿಗೆ 5 ವರ್ಷದ ಮಗನಿದ್ದ. ಮಗನೇ ಜೀವ ಅನ್ನೋ ತರ ರೂಪ್ ಸಿಂಗ್ ಬದುಕ್ತಿದ್ದ. ತನ್ನ ಗ್ರಾಮದಲ್ಲೇ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸಬಹುದಿತ್ತಾದ್ರೂ ಅವನ ತಂದೆನೇ ಎಲ್ಲಾ ನೋಡ್ಕೊಳ್ತಿದ್ರಿಂದ ಇವನು ವಿದೂರ್ಗೆ ಬಂದು ಜೀವನ ಸಾಗಿಸುತ್ತಿದ್ದ. ಕಳೆದ 2 ವರ್ಷಗಳ ಹಿಂದೆ 20 ವರ್ಷದ ಶುಭಂ ಅನ್ನೋನು ಇಂದೋರ್ಗೆ ಬಂದಿದ್ದ. ಓದುವ ಸಲುವಾಗಿ ತನ್ನ ಗ್ರಾಮದಿಂದ ಬಂದು ಇಲ್ಲೇ ಒಂದು ರೂಮ್ ನ ಮಾಡ್ಕೊಂಡಿದ್ದ. ಈತ ಬೇರೆ ಯಾರೂ ಅಲ್ಲ, ಪೂಜಾಗೆ ಅಳಿಯನಾಗ್ಬೇಕು. ಅಂದ್ರೆ ಪೂಜಾ ಸ್ವಂತ ಅಣ್ಣನ ಮಗನೇ ಈ ಶುಭಂ. ಸೋದರತೆ ಸಿಟಿಯಲ್ಲೇ ಇದ್ದ ಕಾರಣ ಇವಳ ಮನೆಗೆ ಆಗಾಗ ಬಂದು ಹೋಗ್ತಿದ್ದ. ಹೀಗೆ ಅತ್ತೆ ಮನೆಗೆ ಬಂದ ಅಳಿಯನ ಮೇಲೇನೆ ಪೂಜಾ ಕಣ್ಣು ಹಾಕಿದ್ಲು. ಮೆಲ್ಲಗೆ ಇವನ ಜೊತೆ ಮಾತು ಆರಂಭಿಸಿದವಳು ಇವನನ್ನ ರೊಮ್ಯಾಂಟಿಕ್ ಆಗಿ ಮಾತನಾಡ್ತಾ ಶೃಂಗಾರದ ಮೂಡ್ಗೆ ಕರ್ಕೊಂಡು ಹೋಗಿ ಬಿಡುತ್ತಿದ್ಲು. ಅತ್ತೆ ಆಗಷ್ಟೇ ಮೈನೆರದ ಮದನಾರಿಯಂತೆ ಇದ್ದಿದ್ರಿಂದ ಇವಳ ಅಂದಕ್ಕೆ ಶುಭಂ ಬೆರಗಾಗಿ ಹೋಗಿದ್ದ. ಇದರಿಂದ ಇಬ್ಬರ ನಡುವೆ ಅಕ್ರಮ ಸಂಬಂಧ ಶುರುವಾಗಿತ್ತು. ಮೊದಲು ಅತ್ತೆ ಅತ್ತೆ ಅಂತ ಹಿಂದೆ ಓಡಾಡ್ತಿದ್ದವನು ಆಮೇಲೆ ಎತ್ತು ಅಂತ ಹೇಳಿ ಎತ್ತೆತ್ತಿ ಹೊಡೆಯೋಕೆ ಶುರು ಮಾಡಿದ್ದ. ಶುಭಂ ಪೂಜಾ ಜೊತೆಗಿನ ಸುಖಕ್ಕಾಗಿನೇ ಇವಳ ಮನೆಗೆ ಬರ್ತಿದ್ದ. ಹತ್ತಿರದ ಸಂಬಂಧಿಯಾಗಿದ್ರಿಂದ ಪೂಜಾ ಗಂಡ ರೂಪ್ ಸಿಂಗ್ ಕೂಡ ಯಾವತ್ತೂ ಇವರ ನಡುವಿನ ಸಂಬಂಧವನ್ನ ಪ್ರಶ್ನೆ ಮಾಡಿರ್ಲಿಲ್ಲ. ಒಳ್ಳೆತನದಲ್ಲೇ ಅತಿಥಿ ಸತ್ಕಾರ ಮಾಡ್ತಾ ಅಳಿಯನನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದ. ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಪೂಜಾ ಅಳಿಯನ ಸಹಾಯವನ್ನ ಕೇಳ್ತಿದ್ಲು. ಇವನನ್ನ ತುಂಬಾ ಒಳ್ಳೆಯವನು ಅಂತಾನೆ ರೂಪ್ ಸಿಂಗ್ ಭಾವಿಸಿದ್ದ. ಆದ್ರೆ ಗಂಡ ಕೆಲಸಕ್ಕೆ ಹೋಗ್ತಿದ್ದಂತೆ ಅಳಿಯ ಮನೆಗೆ ನುಗ್ಗಿ ತನ್ನ ಹೆಂಡತಿ ಜೊತೆ ಸರಸದಾಟವಾಡ್ತಾ ಎಂಜಾಯ್ ಮಾಡ್ತಿದ್ದ. ಇಬ್ರು ದಿನ ಪೂರ್ತಿ ಮನೆಯಲ್ಲೇ ಕಾಲ ಕಳೀತಿದ್ರು. ಸಂಜೆ ರೂಪ್ ಸಿಂಗ್ ಮನೆಗೆ ಬರುವಷ್ಟರಲ್ಲಿ ಶುಭಂ ತನ್ನ ರೂಮ್ಗೆ ಹೋಗಿ ಬಿಡ್ತಿದ್ದ. ಒಂದು ವೇಳೆ ಶುಭಂ ಇದ್ದಾಗ್ಲೇ ರೂಪ್ ಸಿಂಗ್ ಮನೆಗೆ ಬಂದ್ರು ಇವನು ಹೆಂಡತಿ ಮೇಲೆ ಅನುಮಾನ ಪಡ್ತಿರ್ಲಿಲ್ಲ. ಯಾಕಂದ್ರೆ ರೂಪ್ ಸಿಂಗ್ ಮಗನನ್ನ ಎತ್ಕೊಂಡು ಶುಭಂ ಆಟವಾಡಿಸ್ತಾ ಹೊರಗೆ ಕರ್ಕೊಂಡು ಹೋಗಿ ಬರ್ತಿದ್ದ. ಇದರಿಂದ ರೂಪ್ ಸಿಂಗ್ಗೆ ಇವನ ಮೇಲೆ ಯಾವುದೇ ಅನುಮಾನ ಬಂದಿರಲಿಲ್ಲ. ಹೀಗೆ 1 ವರ್ಷ ಕಳೆದು ಹೋಗಿತ್ತು. ಒಂದು ದಿನ ಶುಭಂ ಜೊತೆ ಫೋನ್ ನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಪೂಜಾ ಸಿಕ್ಕಿ ಬಿದ್ದಿದ್ಲು. ಯಾಕಂದ್ರೆ ಅಂದು ಮಾಮೂಲಿಯಾಗಿ ಮಾತಾಡದೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇದ್ದಿದ್ರಿಂದ ರೂಪ್ ಸಿಂಗ್ ಇದನ್ನ ಪ್ರಶ್ನಿಸಿದ್ದ. ಆಗ ನನ್ನ ಮೇಲೇನೆ ಅನುಮಾನ ಪಡ್ತೀಯಾ, ಚಿಕ್ಕ ಹುಡುಗನ ಜೊತೆ ನನಗೆ ಸಂಬಂಧ ಕಟ್ತೀಯಾ ಅಂತ ಗಂಡನ ಜೊತೆ ಜಗಳ ತೆಗೆದಿದ್ಲು. ನಂತರ ಪೂಜಾ ತನ್ನ ವರಸೆಯನ್ನೇ ಬದಲಾಯಿಸಿ ಬಿಟ್ಟಿದ್ಲು. ತನ್ನ ತಾಯಿ ಮನೆಗೆ ಹೋಗಿ ಗಂಡನ ಮೇಲೆ ದೂರು ಕೊಟ್ಟಿದ್ಲು. ಅಂದಿನಿಂದ ಇವರಿಬ್ರು ಪೂಜಾ ತವರು ಮನೆಯಲ್ಲೇ ಒಂದಾಗ್ತಿದ್ರು. ಆದ್ರೆ ಗಂಡ ರೂಪ್ ಸಿಂಗ್ ಹೆಂಡತಿ ಪೂಜಾ ಮೇಲೆ ಒಂದು ಕಣ್ಣಿಟ್ಟಿದ್ದ. ಇನ್ನು ಶುಭಂ ಅಂದ್ರೆ ಇವಳಿಗೆ ಒಂದು ರೀತಿಯ ಹುಚ್ಚಿತ್ತು. ಒಂದು ದಿನ ಇವರಿಬ್ರನ್ನ ಡೈರೆಕ್ಟ್ ಆಗಿ ಹಿಡಿಬೇಕು ಅಂತ ರೂಪ್ ಸಿಂಗ್ ಪ್ಲಾನ್ ಮಾಡಿದ್ದ. ಶುಭಂ ತನ್ನ ಅತ್ತೆ ಜೊತೆ ಎಂಜಾಯ್ ಮಾಡೋಕೆ ಬೇರೆ ರೂಮ್ ನ ಮಾಡ್ಕೊಂಡಿದ್ದ. ಇಬ್ರು ಸೇರಿ ಅಲ್ಲೇ ರಹಸ್ಯವಾಗಿ ಎಂಜಾಯ್ ಮಾಡ್ತಿದ್ರು. ಇದರಿಂದ ರೂಪ್ ಸಿಂಗ್ಗೆ ಹೆಂಡತಿ ಮೇಲೆ ಅನುಮಾನ ಇನ್ನಷ್ಟು ಹೆಚ್ಚಾಗಿತ್ತು. ಆಗಾಗ ಜಗಳ ಮಾಡ್ತಾ ಇವರಿಬ್ಬರ ನಡುವಿನ ಸಂಬಂಧವನ್ನ ಪ್ರಶ್ನಿಸ್ತಿದ್ದ. ಆಗ ಇವಳು ಒಳ್ಳೆ ಪತಿವ್ರತೆಯ ಹಾಗೆ ಮಾತಾಡ್ತಾ ಪೋಸ್ ಕೊಡ್ತಿದ್ಲು. ಆದ್ರೆ ಒಂದು ದಿನ ಗಂಡ ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟಿದ್ದ.
ಮಾಡಿದ್ದ. ಮೊದಲ 1 ವರ್ಷ ಪೂರ್ತಿ ಅಳಿಯನ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿದವಳಿಗೆ 2ನೇ ವರ್ಷ ಗಂಡನಿಂದ ಅಡ್ಡಿ ಎದುರಾಗಿತ್ತು. ಸ್ವಲ್ಪ ಮೇಕಪ್ ಮಾಡ್ಕೊಂಡ್ರು ಸಹ ಮುಖವನ್ನ ತೊಳೆಸಿ ಬಿಡ್ತಿದ್ದ. ಇದರಿಂದ ತವರು ಮನೆಗೆ ಹೋಗಿ ತನ್ನ ವ್ಯವಹಾರವನ್ನ ಪೂಜಾ ಮುಗಿಸಿಕೊಂಡು ಬರ್ತಿದ್ಲು. ತಾನು ಪ್ರೀತಿಸ್ತಿದ್ದ ಅಳಿಯನನ್ನ ನೋಡೋಕೆ ಇಷ್ಟು ಕಷ್ಟ ಪಡಬೇಕಾ ಅಂತ ಪೂಜಾ ಬೇಸತ್ತಿದ್ಲು. ನಂತರ ಅಳಿಯನನ್ನ ಕರೆದು ಮಾತಾಡಿದ್ಲು. ಜೀವನ ಪೂರ್ತಿ ನನ್ನ ಜೊತೆ ಕೊನೆವರೆಗೂ ಇರ್ತೀಯಾ ಅಂತ ಕೇಳಿದ್ಲು. ಆಗ ಶುಭಂ ನಿನಗಾಗಿ ನಾನು ಮದುವೆ ಕೂಡ ಆಗೋದಿಲ್ಲ ಅಂತ ಮಾತು ಕೊಟ್ಟಿದ್ದ. ಅಂದೆ ಇವರಿಬ್ರು ಸೇರಿ ರೂಪ್ ಸಿಂಗ್ ನ ಕೊಲೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. ಪೂಜಾ ನಮ್ಮ ಖುಷಿಗೆ ಅವನು ಅಡ್ಡ ಬರ್ತಿದ್ದಾನೆ, ಹೀಗಾಗಿ ಅವನನ್ನ ಕೊಂದು ಬಿಡೋಣ ಅಂತ ಗಂಡನ ಕೊಲೆಗೆ ಹುಕುಂನ ಹೊರಡಿಸಿದ್ಲು. ರೂಪ್ ಸಿಂಗ್ ಕೊಲೆಗೆ ಪ್ಲಾನ್ ಮಾಡಿದ ದಿನವೇ ರಾತ್ರಿ ಗಂಡನಿಗೆ ಇಷ್ಟವಾದ ಅಡುಗೆಯನ್ನ ಪೂಜಾ ತುಂಬಾ ರುಚಿಕರವಾಗಿ ಮಾಡಿಟ್ಟಿದ್ಲು. ಮೊದಲು ಮಗನಿಗೆ ತಿನ್ನಿಸಿ ಮಗನನ್ನ ನಿದ್ರೆ ಮಾಡಿಸಿದ್ಲು. ನಂತರ ಗಂಡ ತಿನ್ನೋ ಅನ್ನಕ್ಕೆ ನಿದ್ರೆ ಮಾತ್ರೆಗಳನ್ನ ಬೆರೆಸಿದ್ಲು. ಅದು ತಿಳಿಯದೆ ಹೆಂಡತಿ ಮಾಡಿದ ಅಡುಗೆಯನ್ನ ತುಂಬಾ ಇಷ್ಟಪಟ್ಟು ಅಂದು ರೂಪ್ ಸಿಂಗ್ ತಿಂದು ಗಾಢವಾಗಿ ನಿದ್ರೆಗೆ ಜಾರಿದ್ದ. ಗಂಡ ನಿದ್ರೆಗೆ ಜಾರಿದ್ರು 11 ಗಂಟೆಯವರೆಗೂ ತನ್ನ ಯಂಗ್ ಪ್ರಿಯಕರನೊಂದಿಗೆ ಚಾಟ್ ಮಾಡ್ತಾ ಪೂಜಾ ಕಾಲ ಕಳೆದಿದ್ಲು. ನಂತರ ಅಕ್ಕಪಕ್ಕದ ಮನೆಯವರು ಯಾರೂ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಶುಭಂಗೆ ಮೆಸೇಜ್ ಕಳಿಸಿದ್ಲು. ಆಗ ಮನೆಗೆ ಬಂದ ಶುಭಂ ಕೈಗೆ ಪೂಜಾ ದಿಂಬನ್ನ ಕೊಟ್ಟಿದ್ಲು. ಇವನು ರೂಪ್ ಸಿಂಗ್ ಎದೆ ಮೇಲೆ ಕೂತು ಅದೇ ದಿಂಬಿನಿಂದ ಇವನ ಉಸಿರುಗಟ್ಟಿಸಿ ಸಾಯಿಸೋಕೆ ಪ್ರಯತ್ನಿಸಿದ್ದ. ಆದ್ರೆ ಇವನೊಬ್ಬನಿಂದಲೇ ಸಾಧ್ಯವಾಗದೆ ಇದ್ದಾಗ ಗಂಡನ ಕೊಲೆಗೆ ಇವಳು ಕೂಡ ಸಾಥ್ ಕೊಟ್ಟಿದ್ಲು. ಹೀಗೆ ಇಬ್ರು ಸೇರಿ ರೂಪ್ ಸಿಂಗ್ ಉಸಿರನ್ನ ನಿಲ್ಲಿಸಿದ್ರು. ಮಲಗಿದ್ದ ಜಾಗದಲ್ಲೇ ರೂಪ್ ಸಿಂಗ್ ಮೃತಪಟ್ಟಿದ್ದ. ಆದ್ರೆ ಗಂಡ ಸತ್ತಿದಾನೋ ಇಲ್ವೋ ಅಂತ ಗೊತ್ತಾಗದೆ ಪೂಜಾ ಕುಕ್ಕರ್ನಿಂದ ತಲೆಗೆ ಹೊಡೆದಿದ್ಲು. ರಕ್ತ ಚಿಮ್ಮಿದ್ರೆ ಕಷ್ಟವಾಗುತ್ತೆ ಅಂತ ಶುಭಂ ಎಚ್ಚರಿಸಿದ್ದ. ಆದರೂ ಸತ್ತಿದಾನೋ ಇಲ್ವೋ ಅನ್ನೋ ಭಯ ಇಬ್ಬರನ್ನ ಕಾಡಿತ್ತು. ಹಾರ್ಟ್ ಬೀಟ್ ನಿಂತು ಹೋಗಿತ್ತು. ತುಂಬಾ ಸಮಯದವರೆಗೂ ಕಾದು ನೋಡಿದ ನಂತರ ರೂಪ್ ಸಿಂಗ್ ದೇಹ ತಣ್ಣಗಾಗ್ತಾ ಬಂದಿತ್ತು. ಆಗ ಇವನು ಸತ್ತಿದ್ದಾನೆ ಅಂತ ಇಬ್ರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ರು. ಗಂಡನನ್ನ ಸಾಯಿಸಿದ ಬಳಿಕ ಪೂಜಾ ಪ್ರಿಯಕರನಿಗೆ ಊಟವನ್ನ ಬಡಿಸಿದ್ಲು. ಇಬ್ರು ತಿಂದು ಅಂದು ರಾತ್ರಿ ಗಂಡನ ಶವದ ಪಕ್ಕದಲ್ಲೇ ಮಲಗಿ ಎಂಜಾಯ್ ಮಾಡಿದ್ರು. ಅಂದು ಇವರಿದ್ದ ಏರಿಯಾದ ಜನ ನಿದ್ರೆಗೆ ಜಾರಿದ್ರು. ರಾತ್ರಿ ವೇಳೆ ರೂಪ್ ಸಿಂಗ್ ಮೃತದೇಹವನ್ನ ಇಬ್ರು ಕಷ್ಟಪಟ್ಟು ಬೈಕ್ ಮೇಲೆ ಹಾಕೊಂಡು ಸಾಗಿದ್ರು. ಹಿಂದೆ ಪೂಜಾ ಕೂತ್ಕೊಂಡಿದ್ರೆ ಶುಭಂ ಗಾಡಿ ಓಡಿಸ್ತಿದ್ದ. ಆದ್ರೆ ತುಂಬಾ ದೂರ ಮೃತದೇಹವನ್ನ ಹಿಡ್ಕೊಂಡು ಕೂರೋಕೆ ಪೂಜಾಗೆ ಸಾಧ್ಯವಾಗಿರ್ಲಿಲ್ಲ. ಇದರಿಂದ ದಾರಿ ಮಧ್ಯದ ಡ್ರೈನೇಜ್ ಕಾಲುವೆಯೊಂದರಲ್ಲಿ ಮೃತದೇಹವನ್ನ ಎಸೆದು ಪಕ್ಕದಲ್ಲೇ ಬೈಕ್ ನ ಬಿಟ್ಟು ಅಲ್ಲಿಂದ ಪರಾರಿಯಾಗಿದ್ರು. ನಂತರ ಮನೆಗೆ ಬಂದವರು ಬೆಡ್ರೂಮ್ ನ ಕ್ಲೀನ್ ಮಾಡಿದ್ರು. ಆ ರಾತ್ರಿ ಪೂರ್ತಿ ಇಬ್ರು ಸೇರ್ಕೊಂಡು ಮತ್ತೆ ಎಂಜಾಯ್ ಮಾಡಿದ್ರು. ಅಂದು ರಾತ್ರಿ ಗಂಡ ಸತ್ತ ಖುಷಿಯಲ್ಲೇ ಪೂಜಾ ಅಳಿಯನಿಗೆ ಎತ್ತೆತ್ತಿ ಕೊಟ್ಟಿದ್ಲು. ಮಾರನೇ ದಿನ ಮೃತದೇಹ ಒಂದು ಸಿಕ್ಕಿದೆ ಅಂತ ಏರಿಯಾ ಪೂರ್ತಿ ಸುದ್ದಿ ಹರಡ್ತಿದ್ದಂತೆ ಪ್ರಿಯಕರನ ಜೊತೆ ಪೂಜಾ ಲಾಡ್ಜ್ ನ ಸೇರ್ಕೊಂಡಿದ್ಲು. ನಂತರ ರೂಪ್ ಸಿಂಗ್ ಸಹೋದರರು ಪೂಜಾಗೆ ಕಾಲ್ ಮಾಡಿ ವಿಚಾರಿಸಿದಾಗ ನನಗೂ ಗೊತ್ತಿಲ್ಲ, ನಿನ್ನೆಯಿಂದ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿದ್ಲು. ಮತ್ತೊಂದು ಕಡೆ ಪೂಜಾಗೆ ಫೋನ್ ಮೇಲೆ ಫೋನ್ ಬರ್ತಲೇ ಇತ್ತು. ಇನ್ನು ಈ ರಹಸ್ಯವನ್ನ ಮುಚ್ಚಿಟ್ರೆ ಕಷ್ಟ ಅಂತ ಹೇಳಿ ಪೂಜಾ ಇನ್ನೊಂದು ನಾಟಕವನ್ನಾಡೋಕೆ ಶುರು ಮಾಡಿದ್ಲು. ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ಗಂಡ ಕಾಣೆಯಾಗಿದ್ದಾನೆ ಅಂತ ಕಹಾನಿ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ಲು. ಆದ್ರೆ ಪೊಲೀಸರು ಇವಳ ಬಾಡಿ ಲ್ಯಾಂಗ್ವೇಜ್ ನ ಸೂಕ್ಷ್ಮವಾಗಿ ಗಮನಿಸಿ ಇವಳ ಮೇಲೆನೆ ಕಣ್ಣಿಟ್ಟಿದ್ರು. ಇವಳ ಮನೆಗೆ ಹೋಗಿ ಗಂಡನ ಕೊಲೆ ವಿಷಯ ತಿಳಿಸಿ ಪೂಜಾ ಫೋನ್ ನ ವಶಪಡಿಸಿಕೊಂಡಿದ್ರು. ಡೇಟಾ ಪೂರ್ತಿ ರಿಟ್ರೀವ್ ಮಾಡಿದಾಗ್ಲೇ ಇವಳು 24/7 ಅಳಿಯನ ಜೊತೆ ಸೇರಿ ಆಡಿದ್ದ ಸರಸದಾಟಗಳು ಹೊರಗೆ ಬಂದಿದ್ವು. ಸೋದರತ್ತೆ ಗಂಡನನ್ನೇ ಸಾಯಿಸಿ ತನಗೇನು ಗೊತ್ತಿಲ್ಲದಂತೆ ನಾಟಕವಾಡ್ತಿದ್ದವನನ್ನ ಸಹ ಪೊಲೀಸರು ಬಂಧಿಸಿದ್ರು. ಇನ್ನು ಪೊಲೀಸರು ಅರೆಸ್ಟ್ ಮಾಡಿದಾಗ್ಲೂ ಶುಭಂ ನನ್ನ ಜೀವ, ಅವನನ್ನೇ ಮದುವೆಯಾಗ್ತೀನಿ ಅಂತ ಪೂಜಾ ಪೊಲೀಸರ ಮುಂದೆ ಗೋಗರೆದಿದ್ಲು. ಕೊನೆಗೆ ಅಣ್ಣನ ಮಗನನ್ನೇ ಆರೋಪಿಯನ್ನಾಗಿ ಮಾಡಿ ಜೈಲು ಪಾಲಾಗುವಂತೆ ಮಾಡಿದ್ಲು. ಇವರಿಬ್ಬರ ಅಕ್ರಮ ಸಂಬಂಧಕ್ಕೆ ಗಂಡ ಬಲಿಯಾದ್ರೆ ಪೂಜಾ ಜೈಲು ಪಾಲಾಗುವ ಮೂಲಕ ಮಗು ಅನಾಥವಾಯ್ತು. ಇನ್ನು ಈ ಕೊಲೆಗಾರರಿಗೆ ಯಾವ ರೀತಿ ಶಿಕ್ಷೆಯಾಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.